ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಮೇಲೆ. ಸೊ ಎಕಲಾನ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು, ಸರಿನಾ, ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ಎಕಲಾನ್ ಫಾರ್ಮ್, ಇನ್ನೊಂದು ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಎಕಲಾನ್ ಫಾರ್ಮ್ ತುಂಬಾ ಈಸಿ. ಅವ್ರೇನಾದ್ರೂ ಕೂಡ ಕ್ವಶನ್ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಜಸ್ಟ್ ಫೈಂಡ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಬಿಟ್ಟು ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ಮನೆ ನೀವು ಎಕಲಾನ್ ಫಾರ್ಮ್ ಅಲ್ಲೇ ಸಾಲ್ವ್ ಮಾಡಿ. ಯಾಕೆ ಗೊತ್ತಾ, ಎಕಲಾನ್ ಫಾರ್ಮ್ ಈಸಿ. ಯಾಕಂದ್ರೆ ಈ ಎಕಲಾನ್ ಫಾರ್ಮ್ ಅಲ್ಲಿ ನಾವು ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡ್ತಾ ಹೋಗ್ತೀವಿ. ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ರೋ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಹಾರಿಸಾಂಟಲ್ ಆಗಿರ್ತಾವಲ್ಲ ಅವುಗಳನ್ನ ಎಲ್ಲ ನಾವೇನಂತ ಕರಿತೀವಿ, ರೋಸ್ ಅಂತ ಕರಿತಾ ಹೋಗ್ತೀವಿ. ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಈ ತರ ವರ್ಟಿಕಲ್ ಆಗಿರ್ತಾವಲ್ಲ ಇವುಗಳನ್ನ ಕಾಲಮ್ ಅಂತ ಕರಿತೀವಿ. ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಗೊತ್ತಾಯ್ತಾ? ಇವುಗಳು ರೋಗಳು. ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಇವುಗಳು ಕಾಲಮ್ಗಳು ವರ್ಟಿಕಲ್ ಆಗಿದ್ರೆ. ಸೊ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಇಲ್ಲಿ ನಾವು ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡೋದು ಅಂತ ಹೇಳಿದೀನಿ. ಸೊ ಕಾಲಮಿನ ಅವಶ್ಯಕತೆ ನಮಗೆ ಇಲ್ಲ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ರೋಗಳ ಮೇಲೆ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಏನಕ್ಕೆ? ಅವುಗಳನ್ನ ಫಸ್ಟ್ ನಾವು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೋಸ್ಕರ. ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ, 3x3. ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೀನಿ, ABCDEFGHI ಅಂತ ಅಂದ್ರೆ ಯಾವ್ದಾದ್ರು ವ್ಯಾಲ್ಯೂಸ್ ಇರ್ಬೋದು ಇವುಗಳು, ಸರಿನಾ? 0 ಇರ್ಬೋದು, ಪಾಸಿಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ನೆಗೆಟಿವ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ಫ್ರಾಕ್ಷನ್ಸ್ ಅಲ್ಲಿ ವ್ಯಾಲ್ಯೂಸ್ ಇರ್ಬೋದು, ಯಾವ ತರನಾದ್ರೂ ಇರ್ಲಿ. ಆದ್ರೆ ಅವುಗಳನ್ನ ನಾವು ಯಾವ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ, ನೋಡಿ ಇಲ್ಲಿ ಇವುಗಳನ್ನ ಡಯಾಗ್ನಲ್ ಎಲಿಮೆಂಟ್ ಅಂತ ಕರಿತೀವಲ್ವಾ. ಡಯಾಗ್ನಲ್ ಎಲಿಮೆಂಟ್ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, PUC ಲೇ ಹೇಳ್ಕೊಟ್ಟಿರ್ತಾರೆ. ಸೊ ಡಯಾಗ್ನಲ್ ಎಲಿಮೆಂಟ್ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಲಿ, ಸರಿನಾ? ಸೊ ಇದು ನಾನು ಹೇಳ್ತಾ ಇರೋದು ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಾರೆ. ಎಕಲಾನ್ ಫಾರ್ಮ್. ಸೊ ಎಕಲಾನ್ ಫಾರ್ಮ್ ಯಾವ ತರ ಕಾಣುತ್ತೆ ಅಂತ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, 0 ಇರ್ಲಿ, ಮೈನಸ್ ಅಲ್ಲಿ ವ್ಯಾಲ್ಯೂಸ್ ಇರ್ಲಿ, ಪ್ಲಸ್ ಅಲ್ಲಿ ವ್ಯಾಲ್ಯೂಸ್ ಇರ್ಲಿ, ಅಥವಾ ಫ್ರಾಕ್ಷನ್ಸ್ ಅಲ್ಲಿ ವ್ಯಾಲ್ಯೂಸ್ ಇರ್ಲಿ. ಡಯಾಗ್ನಲ್ ಎಲಿಮೆಂಟ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಗಳು ಏನಾದ್ರೂ ಇರ್ಲಿ, ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಬೋದು. ಡಯಾಗ್ನಲ್ ಎಲಿಮೆಂಟ್ಸಿನ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಡಯಾಗ್ನಲ್ ಎಲಿಮೆಂಟ್ಸಿನ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಬೋದು. ಆದರೆ ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ಎಲ್ಲಾ ವ್ಯಾಲ್ಯೂಸ್ 0 ಆಗಿರ್ಬೇಕು. ಸೊ ನೋಡಿ, ದಿಸ್ ಇಸ್ ದ ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ವ್ಯಾಲ್ಯೂಸ್ 0. ಇದು ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ವ್ಯಾಲ್ಯೂಸ್ 0. ಸೊ ಇದು ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಇಲ್ಲ. ಈ ತರ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವ ಯಾವ ವ್ಯಾಲ್ಯೂಗಳು ಇರ್ತವೆ ಅವೆಲ್ಲ 0 ಆಗ್ಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ಎಲಿಮೆಂಟ್ಗಳು ಏನಾದ್ರೂ ಆಗಿರ್ಲಿ. ಸೊ ಅದನ್ನ ಏನಂತ ಕರಿತೀವಿ, ಎಕಲಾನ್ ಫಾರ್ಮ್. ಸೊ ಒನ್ಸ್ ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆದ್ಮೇಲೆ ಅದರ ರ್ಯಾಂಕ್ ಅನ್ನ ನಾವು ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಸೊ ಇವಾಗ ಅಪ್ಲೈ ಮಾಡ್ತಾ ಹೋಗೋಣ ಈ ಒಂದು ಮ್ಯಾಟ್ರಿಕ್ಸ್ಗೆ. ಈಗ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು, ನಮಗೆ 1 ಇದೆ. ಸೊ ಅದರ ಕೆಳಗಡೆ ಇರುವಂತಹ 2 ಅನ್ನ ಮತ್ತೆ 3 ಅನ್ನ ನಾವು ಇವಾಗ 0 ಮಾಡ್ಬೇಕು, ಸರಿನಾ? ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ 0 ಆಗ್ಬೇಕು, ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿರ್ಲಿ. ಸೊ ಈಗ ರೋ ನಂಬರ್ 2 ಅಲ್ಲಿರುವಂತ 2 ಅನ್ನ 0 ಮಾಡಬೇಕು, ರೋ ನಂಬರ್ 3 ಅಲ್ಲಿರುವಂತ 3 ಅನ್ನ 0 ಮಾಡ್ಬೇಕು. ಹಾಗಾಗಿ ರೋ ನಂಬರ್ 2ಗೆ ಒಂದು ಈಕ್ವೇಶನ್, ರೋ ನಂಬರ್ 3ಗೆ ಒಂದು ಈಕ್ವೇಶನ್ ಅನ್ನ ಬರೀರಿ. ಸೊ ರೋ ನಂಬರ್ 2 ಒಂದು ಈಕ್ವೇಶನ್, ರೋ ನಂಬರ್ 3 ಒಂದು ಈಕ್ವೇಶನ್. ಇಷ್ಟು ಗೊತ್ತಾಯ್ತಾ? ಎಸ್. ಸೊ ಈಗ ಯಾರ ರೆಫರೆನ್ಸ್ ಅಲ್ಲಿ ನಾವು ಈಕ್ವೇಶನ್ ಅನ್ನ ಬರಿಬೇಕು? ಸಿಂಪಲ್. ನೋಡಿ, ಇವೆರಡಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಇದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1 ಅಲ್ಲಿ ಇದೆ. ಸೊ ರೋ ನಂಬರ್ 1 ರೆಫರೆನ್ಸ್ ಅನ್ನ ತಗೋಬೇಕು. ಗೊತ್ತಾಯ್ತಾ? ಏನು, ಇದು ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಇರೋ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು. ಅದಕ್ಕೋಸ್ಕರ ಈಕ್ವೇಶನ್ ಅನ್ನ ಬರಿತಾ ಇದ್ದೀನಿ. ಹಾಗಾಗಿ ಈ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ ಅದರ ರೋ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಯಾವ ರೋ ಅಲ್ಲಿರೋದು? ರೋ ನಂಬರ್ 1. ಈಗ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ರೋ ನಂಬರ್ 2 ಅಲ್ಲಿರುವಂತ 2 ಅನ್ನ 0 ಮಾಡ್ಬೇಕಲ್ಲೇನಪ್ಪ? ಸೊ ಈಗ ಆ 2 ಅನ್ನ 0 ಮಾಡ್ಬೇಕು ಅಂದ್ರೆ ಉಲ್ಟಾ ಬರೀರಿ. ರೋ ನಂಬರ್ 2 ಅಲ್ಲಿರುವಂತ 2 ಅನ್ನ ರೋ ನಂಬರ್ 1 ಜೊತೆ, ರೋ ನಂಬರ್ 1 ಅಲ್ಲಿರುವಂತ 1 ಅನ್ನ ರೋ ನಂಬರ್ 2 ಜೊತೆ, ಮಧ್ಯದಲ್ಲಿ ಮೈನಸ್. ಯಾವ್ದಕ್ಕಾದ್ರೂ ಇದು ಅಪ್ಲಿಕೇಬಲ್ ಇರುತ್ತೆ, ಸರಿನಾ? ಈಗ ಇನ್ನೊಂದಕ್ಕೆ ಬರೆಯೋಣ, ಅವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ರೋ ನಂಬರ್ 3 ಅಲ್ಲಿರುವಂತ 3 ಅನ್ನ ರೋ ನಂಬರ್ 1 ಜೊತೆ, ರೋ ನಂಬರ್ 1 ಅಲ್ಲಿರುವಂತ 1 ಅನ್ನ ರೋ ನಂಬರ್ 3 ಜೊತೆ ಬರ್ದು ಮಧ್ಯದಲ್ಲಿ ಮೈನಸ್. ಗೊತ್ತಾಯ್ತಾ? ಉಲ್ಟಾ ಬರ್ದು ಮೈನಸ್ ಹಾಕೋದಷ್ಟೇ. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ರೋ ನಂಬರ್ 2ಗೆ ರೋ ನಂಬರ್ 3ಗೆ ನಾನು ಈಕ್ವೇಶನ್ ಬರ್ದಿದ್ದೀನಿ. ರೋ ನಂಬರ್ 1 ಅಲ್ಲಿ ಏನಾದ್ರೂ ಚೇಂಜಸ್ ಆತಾ? ಇಲ್ಲ, ಆಸ್ ಇಟ್ ಈಸ್ ಉಳ್ಕೊಳುತ್ತೆ. ಸೊ ಅಪ್ಡೇಟ್ ಮಾಡ್ಕೊಂತ ಹೋಗೋಣ. ಬಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರೋದು. ರೋ ನಂಬರ್ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ರೋ ನಂಬರ್ 2ಗೆ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಇದೀನಿ. 1 ಇಂಟು R2 ಏನಾಗುತ್ತೆ? R2 ಮೈನಸ್ 2 ಇಂಟು R1 ಅಲ್ವಾ? ಸೊ ಈಗ R2 ಅಲ್ಲಿ ಏನಿದೆ? ನಮಗೆ 2 ಇದೆ, ಮೈನಸ್ 2 ಇಂಟು
ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 1. ಸೊ 2 1s are 2, 2 minus 2 ಅಂತಂದ್ರೆ ಇಟ್ ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 4 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. ಸೊ 2 ಇಂಟು 2 is 4, 4 minus 4 ಅಂತಂದ್ರೆ 0 ಆಯ್ತು. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ ನನಗೆ 7 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು 3. ಸೊ 7 minus 3 2s are 6 ಆಯ್ತು. 7 minus 6 ಅಂತಂದ್ರೆ 1. ಇಷ್ಟೇ ಸಿಂಪಲ್. ಈಗ R3 ಈಕ್ವೇಶನ್ ಅನ್ನ ಅಪ್ಲೈ ಮಾಡೋಣ. 1 ಇಂಟು R3 ಅಂತಂದ್ರೆ R3 minus 3 ಇಂಟು R1. ಸೊ R3 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 3 minus 3 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 6 -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ. ಸೊ 3 ಇಂಟು 2 ವಿಲ್ ಬಿ 6, 6 minus 6 ಅಂತ ಅಂದ್ರೆ 0 ಆಯ್ತು. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ ನಮಗೆ 10 ಇದೆ, -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿರೋದು ನಮಗೆ 3 ಇದೆ. ಸೊ 3 ಇಂಟು 3 ವಿಲ್ ಬಿ 9. ಸೊ 10 minus 9 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ 1 ಅಂತ ಬರೀತೀನಿ. ಈಗ ನೀವು ಇಲ್ಲಿ ನೋಡಿದ್ರೆ ಡಯಾಗ್ನಲ್ ಎಲಿಮೆಂಟ್ ಇದೆ, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0. ಎರಡನೇ ಡಯಾಗ್ನಲ್ ಎಲಿಮೆಂಟ್ ವ್ಯಾಲ್ಯೂನೇ 0, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0. ಮೂರನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದ್ರ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ಇವಾಗ ಏನಾಯ್ತು, ಪ್ರಾಬ್ಲಮ್ ಸಾಲ್ವೇ ಆಯ್ತು. ಒಂದೇ ಒಂದು ಸ್ಟೆಪ್ ಅಲ್ಲಿ ಸಾಲ್ವ್ ಆಗಿದೆ ಪ್ರಾಬ್ಲಮ್. ಏನ್ ಮಾಡಿದ್ವಿ ನಾವು ನೋಡಿ, ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಮಾಡಬೇಕಿತ್ತು, ಸೊ 0 ಮಾಡಿದ್ದೀನಿ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ 0 ಮಾಡಬೇಕಿತ್ತು, 0 ಮಾಡಿದ್ದೀನಿ. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಅನ್ನ ನಾನು 0 ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಂತಂದ್ರೆ ಇದನ್ನ ಏನಂತ ಕರಿಬಹುದು, ಎಕಲಾನ್ ಫಾರ್ಮ್ ಅಂತ ಕರಿಬಹುದು. ಸೊ ಈಗ ಆಲ್ರೆಡಿ ಎಕಲಾನ್ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡಿಬಿಟ್ವಿ. ಈಗ ಈ ಎಕಲಾನ್ ಫಾರ್ಮ್ ಅನ್ನ ನೋಡಿ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕು. ದೇರ್ ಫಾರ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬಿ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬಿ, ರ್ಯಾಂಕ್ ಅನ್ನ ಕಂಡುಹಿಡಿಯೋದು ವೆರಿ ಸಿಂಪಲ್. ನೋಡಿ ಇಲ್ಲಿ ಪ್ರತಿ ರೋ ಅನ್ನು ನೋಡ್ಬೇಕು. ಪ್ರತಿ ರೋ ಅಲ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇರಬೇಕು. ನಾನ್ ಝೀರೋ ಎಲಿಮೆಂಟ್ ಅಂತ ಅಂದ್ರೆ 0ನ ಬಿಟ್ಟು ಯಾವ್ದಾದ್ರು ಬೇರೆ ನಂಬರ್ ಇರ್ಬೇಕಾಗತ್ತೆ. ಗೊತ್ತಾಯ್ತಾ? ಪಾಸಿಟಿವ್ ಅಲ್ಲಿ ಇರ್ಲಿ, ನೆಗೆಟಿವ್ ಅಲ್ಲಿ ಇರ್ಲಿ, ಫ್ರಾಕ್ಷನ್ಸ್ ಅಲ್ಲಿ ಇರ್ಲಿ, ಯಾವ ತರನಾದ್ರೂ ಇರ್ಲಿ, ಆದ್ರೆ 0 ಬಿಟ್ಟು ಬೇರೆ ನಂಬರು ಅಟ್ಲೀಸ್ಟ್ ಒಂದಾದ್ರೂ ಇರ್ಬೇಕು ಆ ಒಂದು ರೋ ಅಲ್ಲಿ. ಸೊ ಈಗ 3 ಎಲಿಮೆಂಟ್ ಇದಾವಲ್ವಾ ಈ ಒಂದು ರೋ ಅಲ್ಲಿ, ಮೊದಲನೇ ರೋ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇರ್ಬೇಕಂದ್ರೆ 0ನ ಬಿಟ್ಟು ಬೇರೆ ಎಲಿಮೆಂಟ್ 1 ಇದೆ, 2 ಇದೆ, 3 ಇದೆ. ಸೊ 3 ಕೂಡ ನಾನ್ ಝೀರೋ ಎಲಿಮೆಂಟ್. ಓಕೆ, 3 ಕೂಡ ಇದ್ರೆ ಓಕೆ. ಸೊ 1 ಪ್ಲಸ್ ಕೌಂಟ್ ಅನ್ನ ಬರೀಬೇಕು. ಒಂದು ರೋ ಸೆಲೆಕ್ಟ್ ಆಗಿದೆ ಆತರ. ನೆಕ್ಸ್ಟ್ ಎರಡನೇ ರೋಗ್ ಹೋಗೋಣ. 0 0 1 0s ಇದಾವೆ, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇದೆ. ನಾನ್ ಝೀರೋ ಎಲಿಮೆಂಟ್ ಅಂದ್ರೆ 0ನ ಬಿಟ್ಟು ಬೇರೆ ನಂಬರ್. ಸೊ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇರೋದ್ರಿಂದ ಅದನ್ನ ಆಡ್ ಮಾಡ್ಕೋಬೇಕು. ಅಂದ್ರೆ ಆ ಒಂದು ರೋ ಕೂಡ ಆಡ್ ಆಗಿದೆ. ನೆಕ್ಸ್ಟ್ ಮೂರನೇ ರೋಗ್ ಹೋಗೋಣ. 0 0 1 ಇದು ಕೂಡ ಆಡ್ ಆಗುತ್ತಾ? ಎಸ್, ಯಾಕೆ 2 zeros ಇದ್ರೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇದೆ. ಸೊ +1 1 + 1 + 1 ಅಂತಂದ್ರೆ ಈಕ್ವಲ್ ಟು 3. ಸೊ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 3. ಸೊ ಈ ತರ ಸಾಲ್ವ್ ಮಾಡ್ತಾ ಹೋಗಿ. ಇದು ಸಿಂಪಲ್ ಪ್ರಾಬ್ಲಮ್. ದೊಡ್ಡ ಪ್ರಾಬ್ಲಮ್ ಅನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.